ನಮ್ಮ ಮನೆಯ ಮೇಲಿನ ಆಕಾಶದಲ್ಲಿಲ್ಲ ಸ್ಟಾರು, ಯಾಕಂದ್ರೆ ನನ್ನ ಅಮ್ಮನೇ ನಂಗೆ ಸೂಪರ್ ಸ್ಟಾರು. ಥ್ಯಾಂಕ್ಸ್ ಅಮ್ಮ. ಏನೋ ಇದು ತನ್ಮಯ್, ನನಗ್ಯಾಕೆ ಥ್ಯಾಂಕ್ಸ್? ನಾನು ಬಾಕ್ಸಿಂಗ್ ನ ಲೈವ್ ಆಗಿ ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ನೀನು ಆದಿ ನಿಂತ್ಕೋ. ಏನದು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ಯಲ್ಲ? ಅಪ್ಪ ಅದು ಹೊರಗಡೆ ಡಸ್ಟ್ ಜಾಸ್ತಿ ಅಲ್ಲೇನಪ್ಪ, ಅದಕ್ಕೆ ಡಸ್ಟ್ ಅಲರ್ಜಿಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಕಣ್ಣು ಸ್ವಲ್ಪ ಉರಿತಾ ಇದೆಯಪ್ಪ ಅಷ್ಟೇ. ಸರಿ, ಲೇಟ್ ಆಗಿದೆ, ಊಟಕ್ಕೆ ಬಾ. ತುಂಬಾ ಸುಸ್ತಾಗಿರೋ ಹಾಗೆ ಕಾಣಿಸ್ತಿದ್ಯಾ, ಬೇಗ ಊಟ ಮಾಡಿ ಮಲ್ಕೋ. ಇಲ್ಲ ಅತ್ತೆ, ಊಟ ಎಲ್ಲ ಏನೋ ಬೇಡ, ಭಾಗ್ಯವ್ರ ಮನೆಯಲ್ಲಿ ಎಲ್ಲ ಆಯ್ತು. ಒಂದು ನಿಮಿಷ. ಅದೇನು ಬಟ್ಟೆ ಮೇಲೆ ರಕ್ತದ ಕಲೆ? ಅಪ್ಪ ಅದು ಸೊಳ್ಳೆ ಕಚ್ತಾ ಇತ್ತು, ಹೊಡೆದೆ, ಅದ್ರ ರಕ್ತ ಇರ್ಬೋದಪ್ಪ. ಸುಳ್ಳು ಹೇಳ್ಬೇಡ, ಏನಾಗಿದೆ ಅಂತ ಹೇಳು. ನಿನಗೆ ಥ್ರೋಟ್ ಇನ್ಫೆಕ್ಷನ್ ಏನೂ ಆಗಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾಕೆ ಸುಳ್ಳು ಹೇಳ್ತಿದ್ಯಾ? ಅಪ್ಪ ಅದು ಏನು ಆದಿ ಇದು? ಮುಖ ಯಾಕೆ ಹೀಗೆ ಊದ್ಕೊಂಡಿದೆ? ಏನ್ ಮಾಡ್ಕೊಂಡೆ? ಅಪ್ಪ ಅದು ಅದು ಮತ್ತೆ ಏನೇನೋ ಹೇಳಿ ತಪ್ಪಿಸ್ಕೋಬೇಡ. ಏನಾಯ್ತು ಹೇಳೋ. ಅಪ್ಪ ಅದು ಬಾಕ್ಸಿಂಗ್ ಆಡಕ್ ಹೋಗಿದ್ದು. ಏನು ಬಾಕ್ಸಿಂಗ? ಮತ್ತೆ ಶುರು ಮಾಡ್ಕೊಂಡ? ಅದು ಬೇಡ ಅಂತ ಬಿಟ್ಟಿದ್ದೆ ತಾನೆ, ಮತ್ತೆ ಯಾಕೆ ಶುರು ಮಾಡ್ಕೊಂಡ? ಅಪ್ಪ ನೀವೇ ಅಲ್ವಾ ಹೇಳಿದ್ದು ಜೀವನದಲ್ಲಿ ಖುಷಿನ ಹುಡ್ಕೊಂಡು ಹೋಗ್ಬೇಕು ಅಂತ, ಅದಕ್ಕೆ ನನ್ನ ಸಂತೋಷ ಇರೋದು ಬಾಕ್ಸಿಂಗ್ ಅಲ್ಲಿ. ಹೋದೆ. ಆದಿ, ನಿನ್ಗೆ ತಲೆ ಕೆಟ್ಟಿದ್ಯಾ? ಅದ್ರಲ್ಲಿ ಏನ್ ಸಂತೋಷ ಇದೆ ನಿನ್ಗೆ? ಎಷ್ಟು ಗಾಯ ಆಗಿದೆ ನೋಡು. ಮತ್ತೆ ಮೈ ಮೇಲೆ ಗಾಯ ಆಗಿದೆ ನಿಜ, ಆದ್ರೆ ಮನಸ್ಸಿನ ಗಾಯ ವಾಸಿಯಾಗಿದೆ. ಏನ್ ಹೇಳ್ತಿದ್ಯಾ? ಎಸ್ ಕನಿಕಾ, ಮುಖದ ಮೇಲೆ ಆಗಿರೋ ಗಾಯ ವಾಸಿ ಆಗೋಕ್ಕೆ 1-2 ದಿನ ಆಗ್ಬೋದು, ಆದರೆ ಇಷ್ಟು ವರ್ಷದಿಂದ ಆಗಿರೋ ಮನಸ್ಸಿನ ಗಾಯ ಇದೆಯಲ್ಲ, ಅದು ವಾಸಿಯಾಗೋದು ತುಂಬಾನೇ ಮುಖ್ಯ ಆಗಿತ್ತು. ಆ ಗಾಯನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ನನ್ನ ಬಗ್ಗೆ ನೀವ್ಯಾರು ತಲೆ ಕೆಡಿಸ್ಕೋಬೇಡಿ, ಮಲ್ಕೊಳ್ಳಿ. ಗುಡ್ ನೈಟ್. ಅಲ್ಲ, ಇವನೇನ್ ಆಟ ಅನ್ಕೊಂಡ್ಬಿಟ್ಟಿದ್ದಾನೆ. ಹೇ ಕಿಶನ್, ನನ್ಗಾದ್ರೂ ಬುದ್ಧಿ ಬೇಡ್ವಾ? ಯಾಕೋ ಕರ್ಕೊಂಡ್ ಹೋದ? ನಾನ್ ಕರ್ಕೊಂಡು ಹೋಗಿದ್ದಲ್ಲ. ನೀನ್ ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ಇನ್ಯಾರು ಕರ್ಕೊಂಡ್ ಹೋದ್ರು? ಭಾಗ್ಯ. ನೋಡ್ಕನಿಕಾ, ಭಾಗ್ಯ ಅದಕ್ಕನೆ ಕರ್ಕೊಂಡು ಹೋಗಿದ್ದು ಅಂತ ಗೊತ್ತಾಯ್ತಲ್ವಾ? ಮತ್ ನೀನ್ ಅಲ್ಲಿ ಹೋಗಿ ಫೈಟ್ ಮಾಡೋದು, ಜಗಳ ಆಡೋದು ಇದೆಲ್ಲ ಮಾಡಕ್ ಹೋಗ್ಬೇಡ.
ಪೂಜಾ ಬಾ. ಅತ್ತೆ ಈ ಭಾಗ್ಯಂದು ತುಂಬಾ ಅತಿ ಆಯ್ತು ಅತ್ತೆ. ಹೌದು ಕನಿಕ, ಇತಿ ಮಿತಿ ಗೊತ್ತಿಲ್ಲದೆ ಅವಳು ಏನೇನೋ ಮಾಡ್ತಿದ್ದಾಳೆ. ಅವಳಿಗೆ ಬುದ್ಧಿ ಕಲಿಸದೇ ಇದ್ರೆ ತುಂಬಾ ಕಷ್ಟ. ಆದಷ್ಟು ಬೇಗ ಇದಕ್ಕೆಲ್ಲ ಅಂತ್ಯ ಹಾಡ್ಲೇಬೇಕು. ಹಲೋ, ಏನಪ್ಪಾ ಅದೇ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಅಂಕಲ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಪ್ಪ. ಹೌದು, ಬೆಳಗ್ಗೆಯಿಂದ ನಿನ್ನ ಮನೇಲಿ ಇರ್ಲಿಲ್ವಂತೆ? ನಿಮ್ಮ ಅಪ್ಪನಿಗೆ ಫೋನ್ ಮಾಡಿದ್ದೆ, ಆಫೀಸ್ಗೆ ಹೋಗಿದ್ದಾನೆ ಅಂತ ಅಂದ. ಹೌದು ಅಂಕಲ್, ಮನೇಲಿ ಸುಮ್ಮನೆ ಕೂತ್ರೆ ಏನೇನೋ ಯೋಚನೆಗಳು ಬರುತ್ತಲ್ವಾ, ಅದಕ್ಕೆ ಆಚೆ ಹೋಗಿದ್ದೆ. ವೆರಿ ಗುಡ್ ಕಣೆ. ನಿನ್ನ ಹೆಲ್ತ್ ಕಂಡೀಷನ್ ಹೇಗಿದೆ? ಚೆನ್ನಾಗಿದ್ದೀಯಾ? ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೀಯಾ ತಾನೇ? ಹಾಂ ಅಂಕಲ್, ತಗೊಳ್ತಾ ಇದ್ದೀನಿ. ನೋಡಾದಿ, ಆದಷ್ಟು ಬೇಗ ಟ್ಯಾಬ್ಲೆಟ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅವಾಯ್ಡ್ ಅಲ್ಲ ಅಂಕಲ್, ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀನಿ. ಏನೇ ಆದಿ, ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀಯಾ? ಅಂದಮೇಲೆ ಏನೋ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಅನ್ಕೋತೀನಿ. ಹಾಂ ಅಂಕಲ್, ಹೌದು. ಗುಡ್. ಆದಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ಚೆನ್ನಾಗಿರೋದು ನನಗಿಷ್ಟ. ಆದಷ್ಟು ಬೇಗ ಹುಷಾರಾಗ್ತೀನಿ ಅಂಕಲ್. ಅದಿರ್ಲಿ, ನಿನ್ ಫ್ರೆಂಡ್ ಭಾಗ್ಯನ ಹತ್ರ ರಾಜಿ ಮಾಡ್ಕೊಂಡ್ಯಾ? ಕೋಪ ಎಲ್ಲ ಕಡಿಮೆ ಆಯ್ತೇನೋ? ಕಡಿಮೆ ಆಗಿದೆ ಅಂಕಲ್. ನೋಡೋ ಅದೇ, ಒಂದ್ ಮಾತು ಹೇಳ್ತೀನಿ. ಯಾವಾಗ್ಲೂ ಫ್ರೆಂಡ್ಸ್ ಹತ್ರ, ಅಪ್ಪ ಅಮ್ಮನ ಹತ್ರ, ಹೆಂಡತಿ ಹತ್ರ, ಲವರ್ ಹತ್ರ ಜಗಳ ಮಾಡ್ಕೋಬಾರ್ದು. ಮಾಡ್ಕೊಂಡ್ರು ಆದಷ್ಟು ಬೇಗ ರಾಜಿ ಮಾಡ್ಕೋಬೇಕು. ಯಾಕೆ ಗೊತ್ತಾ? ಅವ್ರು ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಮನ್ಸಿಗೆ ನೋವಾಗುತ್ತೆ. ಆ ನೋವಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಇಲ್ಲ ಅಂಕಲ್, ಕೋಪ ಎಲ್ಲ ಕಡಿಮೆ ಆಗಿದೆ, ಚೆನ್ನಾಗಿದ್ದೀವಿ. ಇನ್ಫ್ಯಾಕ್ಟ್ ಭಾಗ್ಯವ್ರನ್ನ ಭೇಟಿ ಕೂಡ ಮಾಡಿದ್ದೀನಿ. ಇಷ್ಟೊಂದು ಜೋಶಾಗಿ ಮಾತಾಡ್ತಾ ಇದೀಯ ಅಂದಮೇಲೆ ಗೊತ್ತಾಯ್ತಪ್ಪ. ಇಂಥದ್ದೇ ಏನೋ ಒಂದು ಆಗಿರುತ್ತೆ ಅಂತ ಅನ್ಕೊಂಡೆ. ಒಳ್ಳೆ ವಿಷಯನೇ ಬಿಡು ಅದೇ. ಒಂದು ಗಂಡಿನ ಯಶಸ್ಸಿನ ಹಿಂದೆ ಮಾತ್ರ ಹೆಣ್ಣಿರಲ್ಲ, ಆರೋಗ್ಯದಿಂದೇನೂ ಒಂದು ಹೆಣ್ಣಿರ್ತಾಳೆ ಅನ್ನೋದನ್ನ ನೆನ್ಪಿಟ್ಕೋ. ನನ್ನ ಆರೋಗ್ಯ ವಿಷಯದಲ್ಲಿ ಭಾಗ್ಯವರಿಂದ ತುಂಬಾ ಹೆಲ್ಪ್ ಆಯ್ತು ಅಂಕಲ್. ಓ ಹೌದಾ? ಸರಿ ಸರಿ. ಅಂದಹಾಗೆ ನಿಮ್ಮಿಬ್ರ ಮಧ್ಯೆ ಏನ್ ಸಮಾಚಾರ? ನಿಮ್ಮಿಬ್ರ ಮಧ್ಯೆ ಏನಾದ್ರೂ? ಅಯ್ಯೋ ಅಂಕಲ್ ಪ್ಲೀಸ್, ಹಾಗೆಲ್ಲ ಏನೋ ಅನ್ಕೋಬೇಡಿ. ನಮ್ಮಿಬ್ಬರ ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ. ನಡೀಲಿ ನಡೀಲಿ, ಎಲ್ಲ ಶುರುವಾಗೋದು ಫ್ರೆಂಡ್ಶಿಪ್ ಇಂತಾನೆ. ನೋಡು, ಒಟ್ನಲ್ಲಿ ಎಲ್ಲ ಒಳ್ಳೇದಾಗ್ಬೇಕು. ನಾನು ಹರ್ಸದ್ಮೇಲೆ ಅದು ಒಳ್ಳೇದೇ ಆಗತ್ತೆ. ಸರಿ ಅದಿ, ಗುಡ್ ನೈಟ್, ಟೇಕ್ ಕೇರ್. ಗುಡ್ ನೈಟ್ ಅಂಕಲ್. ಭಾಗ್ಯ, ಇನ್ನು ಮಲಗಿಲ್ವಾ ನೀನು? ಇದನ್ನೆಲ್ಲ ಯಾಕೆ ಎತ್ತಿಡ್ತಿದ್ಯಾ? ಅತ್ತೆ ಹೇಳಿದ್ನಲ್ಲ ಅತ್ತೆ, ಗಾರ್ಮೆಂಟ್ಸ್ ಇಂದ ಆರ್ಡರ್ ಬಂದಿದೆ ಅಂತ, ಅದು ನಾಳೆನೇ ಇರೋದು. ಆಮೇಲೆ ಒಂದು ಎಂಗೇಜ್ಮೆಂಟ್ ಆರ್ಡರ್ ಬಂದಿದೆ ಅತ್ತೆ, ಅದು ನಾಳೆನೆ. ಅಡಿಗೆ ಮಾಡಕ್ಕೆ ದೊಡ್ಡ ಪಾತ್ರೆಗಳು ಬೇಕಲ್ಲ, ಅದಕ್ಕೆ ದಿನಗಳು ತೆಗಿತಿದ್ದೆ. ಅಲ್ಲ ಭಾಗ್ಯ, ಇವಾಗ ಚೆನ್ನಾಗಿ ಆರ್ಡರ್ಗಳೆಲ್ಲ ಬರ್ತಾ ಇದೆ ಅಲ್ಲ? ಹೌದತ್ತೆ, ನಮ್ ಕೈ ತುತ್ತುವಿನ ರುಚಿ ಬಾಯಿಂದ ಬಾಯಿಗೆ ಹರಡಿ ಒಳ್ಳೆ ಆರ್ಡರ್ಗಳು ಬರ್ತಿದೆ. ಅದ್ರಲ್ಲೂ ಈಗ ಮದ್ವೆ ಎಂಗೇಜ್ಮೆಂಟ್ ಸೀಸನ್ ಅಲ್ವಾ? ಸರಿ, ಬೆಳಗ್ಗೆ ನಾನು ಬೇಗ ಹೇಳ್ತೀನಿ. ಅದೇನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಸರಿ ಅತ್ತೆ. ಏ, ಟೈಮ್ ಎಷ್ಟಾಯ್ತು ನೋಡು, ಇನ್ನು ಮಲಗಿಲ್ಲ ನೀನು?
ನಮ್ಮ ಮನೆಯ ಮೇಲಿನ ಆಕಾಶದಲ್ಲಿಲ್ಲ ಸ್ಟಾರು, ಯಾಕಂದ್ರೆ ನನ್ನ ಅಮ್ಮನೇ ನಂಗೆ ಸೂಪರ್ ಸ್ಟಾರು. ಥ್ಯಾಂಕ್ಸ್ ಅಮ್ಮ. ಏನೋ ಇದು ತನ್ಮಯ್, ನನಗ್ಯಾಕೆ ಥ್ಯಾಂಕ್ಸ್? ನಾನು ಬಾಕ್ಸಿಂಗ್ ನ ಲೈವ್ ಆಗಿ ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ನೀನು ಅದನ್ನ ಈಡೇರಿಸ್ದಲ್ಲ, ಅದಕ್ಕೆ. ಅಜ್ಜಿ ಏನಕ್ಕೆ ನಗ್ತಿದ್ದೀರಾ? ತನ್ಮಯ್, ಅದು ನಿನ್ಗೋಸ್ಕರ ಅಲ್ಲ ಕಣೋ, ಆದಿಗೋಸ್ಕರ ಭಾಗ್ಯ ಮಾಡಿಸಿದ್ದು. ಅಮ್ಮ, ಅಜ್ಜಿ ಹೇಳ್ತಿರೋದ್ ನಿಜಾನಾ? ಅಯ್ಯೋ ಹಾಗೇನೂ ಇಲ್ಲ ತನ್ಮಯ್, ಇಬ್ರಿಗೋಸ್ಕರನೂ ಮಾಡ್ದೆ. ಹೌದಾ? ಹಂಗಂದ್ರೆ ನಾನು ಇಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನಾಳೆ ಆಜ್ ಅಂಕಲ್ ಬರ್ತಾರಲ್ಲ, ಅವಾಗ ಹೇಳ್ತೀನಿ. ಸರಿ ಸರಿ, ಅವ್ರು ಬಂದಾಗ ಥ್ಯಾಂಕ್ಸ್ ಹೇಳು. ಈಗ ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಮತ್ತೆ ಯಾಕೆ ನಗ್ತಿದ್ದೀರಿ? ಅಲ್ಲ ಭಾಗ್ಯ, ನನ್ ಫ್ರೆಂಡ್ಗೆ ಅಷ್ಟೆಲ್ಲ ಗಾಯ ಆಗಿದ್ರು ಮುಖದಲ್ಲಿ ನಗು ಇತ್ತು ನೋಡು. ಹಾತೆ, ಅವ್ರಿಗೆ ತುಂಬಾ ಫ್ರಸ್ಟ್ರೇಷನ್ಸ್ ಇತ್ತು ಅನ್ಸುತ್ತೆ. ಈಗ ಎಲ್ಲ ಹೋಯ್ತು ಅನ್ಸುತ್ತೆ. ನನ್ ಫ್ರೆಂಡ್ ಹೀಗೆ ಯಾವಾಗ್ಲೂ ಆರಾಮಾಗಿದ್ರೆ ಅಷ್ಟೇ ಸಾಕು ನಂಗೆ. ಅತ್ತೆ, ನೀವ್ ಆರಾಮಾಗಿ ಅಂದ ತಕ್ಷಣ ಜ್ಞಾಪಕ ಆಯ್ತು ನೋಡಿ, ಆದಿಯವರು ಮಾತ್ರೆ ತಗೊಳ್ಬೇಕಿತ್ತು. ತಗೊಂಡ್ರೋ ಇಲ್ವೋ ಗೊತ್ತಾಗ್ತಿಲ್ಲ. ಅಯ್ಯೋ, ಅವನಾಗೆ ನೆನಪು ಮಾಡ್ಕೊಂಡು ಅವನೆಲ್ಲಿ ಮಾತ್ರೆ ತಗೋತಾನೆ? ಯಾರಾದ್ರೂ ನೆನಪು ಮಾಡ್ಬೇಕಾಗತ್ತೆ. ಅರೆ, ನಾನ್ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಅವರೇ ಫೋನ್ ಮಾಡ್ತಿದ್ದಾರೆ. ಹಲೋ, ಏನ್ ಭಾಗ್ಯ ಇದು? ಇಷ್ಟೇನಾ? ಮರ್ತ್ಬಿಟ್ರ ನಾನು? ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಿ? ಹಾಗೆಲ್ಲ ಏನೂ ಇಲ್ಲ. ಯಾಕೆ ಅಂದ್ರೆ ಹುಷಾರ್ ತಪ್ಪಿದ ಹೊಸದ್ರಲ್ಲಿ ಮಾತ್ರೆ ತಗೊಂಡ್ರ ಎಂತೆಲ್ಲ ಕೇಳ್ತಾ ಇದ್ರಿ. ಇವಾಗ ನೋಡಿ, ಬಾಕ್ಸಿಂಗ್ ಅಲ್ಲಿ ಅಷ್ಟೆಲ್ಲ ಏಟ್ ತಿಂದು ಬಂದಿದ್ದೀನಿ, ಫೋನ್ ಇಲ್ಲ, ಒಂದು ಇಲ್ಲ. ನಾನೇ ನಿಮಗೆ ಫೋನ್ ಮಾಡಿದ್ದೀನಿ. ಅಲ್ಲ ದೇವ್ರೆ, ನಾನೇ ನಿಮಗ್ ಫೋನ್ ಮಾಡೋಣ ಅಂತ ಫೋನ್ ಕೈಗೆ ತಗೊಂಡೆ, ಅಷ್ಟ್ರಲ್ಲಿ ನೀವು ಫೋನ್ ಮಾಡಿದ್ರಿ. ಹಾ ಹಾ, ಎಲ್ಲ ಬೇಡ ಬಿಡಿ, ಈ ತರ ಸುಳ್ಳೆಲ್ಲ ತುಂಬಾ ಕೇಳಿದ್ದೀನಿ ನಾನು. ಅಯ್ಯೋ, ನಿಜ ಹೇಳ್ತಾ ಇದ್ದೀನಿ ನಾನು. ನೀವೇನು ನಿಮ್ಗೆ ಅನ್ಸಿದ್ದೆ ನಿಜ ಅನ್ಕೊಂಡ್ಬಿಡ್ತೀರಲ್ಲ, ಸ್ವಲ್ಪ ನನ್ನನ್ನು ನಂಬಿ. ಆಯ್ತು, ಖಂಡಿತ ನಂಬ್ತೀನಿ ನರ್ಸ್ ಮೇಡಮ್. ನರ್ಸ್ ಮೇಡಮ್ಮ? ಅದ್ಯಾಕೆ? ನಿನ್ನೆ ನೀವು ಅದನ್ನೇ ಅಲ್ವಾ ಮಾಡಿದ್ದು? ಇನ್ನೇನು, ನಿನ್ನೆ ರಾತ್ರಿ ನೀವು ಫೋನ್ ಮಾಡಿದ್ರಿ, ಮಾತಾಡೋಣ ಅಂತಂದ್ರೆ ಮಾತಾಡ್ ತಗೊಂಡ್ರ, ಊಟ ಮಾಡಿದ್ರ ಅಂತ ಕೇಳ್ಬಿಟ್ಟು ಟಪ್ ಅಂತ ಫೋನ್ ಕಟ್ ಮಾಡ್ಬಿಟ್ರಿ.